ಹಳೆಯ ಅರಳಿ ಮರದ ಕೊಂಬೆ ಮೇಲೆ ಕಳೆದು ಹೋದ ದಿನಗಳ ನೆನಪು, ವರ್ಷಾನುಗಟ್ಟಲೆಯಿಂದ ಗಡ್ಡೆ ಕಟ್ಟಿದ ಈ ಮಕ್ಕಳ ಒಂಟಿತನ. ಆತ್ಮಗಳಲ್ಲಿ ದ್ವೇಷ ಇಲ್ಲ, ಆದ್ರೆ ವಾತ್ಸಲ್ಯಕ್ಕಾಗಿ ಬೇಡ್ತಾ ಇದೆ. ದಾರಿ ತಪ್ಪಿದ ಪ್ರಯಾಣಿಕನಿಗೆ ಅದೊಂದು ಹೊಸ ಜೀವನ ಕೊಟ್ಟಿದೆ. ಬಿಸ್ಕೆಟ್ನಲ್ಲಿದ್ದ ಸಿಹಿ ನಿರ್ಜೀವ ಕಣ್ಣುಗಳಿಗೆ ಜೀವ ಕೊಡ್ತು. ಆ ಅಪರಿಚಿತ ಮುಗ್ಧತೆ ಸಾವಿನ ದಾರಿಯಿಂದ ದೂರ ಕರ್ಕೊಂಡು ಹೋಯ್ತು. ಒಂದು ನಿರ್ಜನವಾದ ರೋಡಲ್ಲಿ ದಟ್ಟವಾದ ಹಿಮ ತುಂಬಿದೆ. ದೂರ ದೂರದವರೆಗೆ ಬರೀ ಕತ್ತಲೆಯೇ ಕಾಣ್ತಿದೆ. ಅಷ್ಟು ಕತ್ತಲೆಯಲ್ಲಿ ಒಂದೇ ಒಂದು ಜಾಗದಿಂದ ಮಾತ್ರ ಬೆಳಕು ಬರ್ತಿದೆ. ಆ ಬೆಳಕು ಒಂದು ಚಿಕ್ಕ ಮತ್ತೆ ಹಳೆಯ ಢಾಬಾಯಿಂದ ಬರ್ತಿದೆ. ಅಲ್ಲೊಂದು ಲಾಟಿನ್ ಚಿಕ್ಕದಾಗಿ ಹೊಳಿತಿದೆ. ಅದೇ ಡಾಬಾದ ಹೊರಗಡೆ ಒಂದು ಮಂಚದ ಮೇಲೆ ರಮೇಶ್ ಕೂತಿದ್ದಾನೆ. ರಮೇಶ್ ಸಿಟಿಯಿಂದ ಬಂದಿದ್ದಾನೆ. ಅವನು ನೋಡ್ತಿದ್ರೆ ತುಂಬಾ ಸುಸ್ತಾದ ಹಾಗೆ ಕಾಣ್ತಿದ್ದಾನೆ. ಆರಾಮಾಗಿ ಕೂತು ಟೀ ಕುಡಿತಾ ಇದ್ದಾನೆ. ಅವನ ಪಕ್ಕದಲ್ಲೇ ಅವನ ಸುಂದರವಾದ ಬ್ಯಾಗ್ ಇಟ್ಕೊಂಡಿದ್ದಾನೆ. ರಮೇಶಿಂದ ಸ್ವಲ್ಪ ದೂರದಲ್ಲೇ ರಾಮು ಕಾಕ ನಿಂತ್ಕೊಂಡಿದ್ದಾರೆ. ಅವನೊಂದು ಬಟ್ಟೆಯಿಂದ ಡಾಬಾ ಕೌಂಟರ್ನ ಕ್ಲೀನ್ ಮಾಡ್ತಾ ಇದ್ದಾನೆ. ತನ್ನ ಕೆಲಸ ಮಾಡ್ತಾ ಮಾಡ್ತಾ ಅವನು ಪದೇ ಪದೇ ರಮೇಶ್ ಕಡೆ ನೋಡ್ತಾ ಇದ್ದಾನೆ. ಪಟ್ಟಣದಿಂದ ಬಂದಿದೀಯನಪ್ಪ, ಈ ರಾತ್ರಿಯಲ್ಲಿ ಇಲ್ಲಿಂದ ಮುಂದೆ ಹೋಗೋದು ಸೇಫ್ ಅಲ್ಲ. ಮೀಟಿಂಗ್ ಇದೆ ಅಜ್ಜ, ಬೆಳಿಗ್ಗೆ ಆದಷ್ಟು ಬೇಗ ಹೋಗ್ಬೇಕು. ಗೂಗಲ್ ಮ್ಯಾಪಲ್ಲಿ ನೋಡಿದೆ, ಯಾವುದೋ ಒಂದು ಶಾರ್ಟ್ ಕಟ್ ಅಲ್ಲಿ 1 ಗಂಟೆ ಅಷ್ಟೇ. ಮೆಷಿನ್ ಹೇಳೋದ್ನೆಲ್ಲ ಮರ್ತು ಬಿಡು. ಮುಂದೆ ಹಳೆ ಕಾಡಿನ ಮರಗಳಿದಾವೆ, ಅಲ್ಲಿ ಚಟಿಯ ಮಟಿಯ ಆಟ ಆಡ್ತಿರ್ತಾರೆ. ಅವ್ರ ವಿಷಯಕ್ಕೆ ಹೋಗ್ಬೇಡ, ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇರು. ಚಟಿಯಾ ಮತ್ತೆ ಮಟಿಯಾ ಡಕಾಯಿತ್ರ ಅವರು? ಮಕ್ಕಳು ಅವರು ತುಂಬಾ ವರ್ಷಗಳಿಂದ ಮಕ್ಕಳಾಗೇ ಇದ್ದಾರೆ. ರಮೇಶ್ ಸುಮ್ಮನೆ ತಲೆ ಆಡಿಸಿ ರಾಮು ಕಾಕ ಮಾತುಗಳನ್ನ ಇಗ್ನೋರ್ ಮಾಡ್ತಾನೆ. ಅವನು 50 ರೂಪಾಯಿನ ನೋಟನ್ನ ಟೇಬಲ್ ಮೇಲಿಟ್ಟು ತನ್ನ ಬ್ಯಾಗನ್ನ ಹೆಗಲೇರಿಸ್ಕೊಂಡು ತನ್ನ ಕಾರಿನ ಕಡೆ ಹೊರಟು ಬಿಡ್ತಾನೆ. ಅವನು ಕಾರ್ ಡೋರ್ ಓಪನ್ ಮಾಡಿ ಒಳಗಡೆ ಕೂತ್ಕೋತಾನೆ. ಇಂಜನ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಮುಂದೆ ಹೊರಡ್ತಾನೆ. ರಮೇಶ್ ಒಂದು ಚಿಕ್ಕದಾದ ಮಣ್ಣಿನ ರೋಡಲ್ಲಿ ಕಾರ್ ಓಡಿಸ್ತಾ ಇದ್ದಾನೆ. ಅಲ್ಲಿ ಹಿಮ ಇನ್ನೂ ಜಾಸ್ತಿ ಆಗಿದೆ. ಆ ದಾರಿಯ ಎರಡೂ ಬದಿಗಳಲ್ಲಿ ಕಬ್ಬಿನ ದೊಡ್ಡ ದೊಡ್ಡ ತೋಟಗಳಿವೆ. ತಣ್ಣಗೆ ಗಾಳಿ ಬೀಸ್ತಿದ್ರಿಂದ ಕಬ್ಬಿನ ಎಲೆಗಳು ಅಲ್ಲಾಡ್ತಿರೋ ಸೌಂಡ್ ಜೋರಾಗಿ ಕೇಳಿಸ್ತಿದೆ. ಇದ್ದಕ್ಕಿದ್ದಂಗೆ ಕಾರಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ. ಅದು ಅಲ್ಲೇ ನಿಂತು ಹೋಗುತ್ತೆ. ರಮೇಶ್ ಗಾಬರಿಯಿಂದ ಪದೇ ಪದೇ ಕೀ ತಿರುಗಿಸ್ತಾ ಇಂಜಿನ್ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಕಾರ್ ಸ್ಟಾರ್ಟ್ ಆಗ್ಲಿಲ್ಲ. ರಮೇಶ್ ಕಾರಿಂದ ಕೆಳಗಿಳಿತಾನೆ. ಮತ್ತೆ ಬಾನಟ್ ಓಪನ್ ಮಾಡಿ ಇಂಜಿನ್ ನೋಡಕ್ಕೆ ಶುರು ಮಾಡ್ತಾನೆ. ಅವನಿಗೆ ಅಲ್ಲೇನು ದೊಡ್ಡ ಪ್ರಾಬ್ಲಮ್ ಕಾಣಿಸೋದಿಲ್ಲ. ಅವನು ಅಲ್ಲೇ ನಿಂತ್ಕೊಂಡು ಕಾರ್ ಇದ್ದಕ್ಕಿದ್ದ ಹಾಗೆ ಯಾಕೆ ನಿಂತೋಯ್ತು ಅಂತ ಯೋಚನೆ ಮಾಡ್ತಾನೆ. ರಮೇಶ್ ವಾಪಸ್ ಕಾರಿಗೆ ಹೋಗಿ ತನ್ನ ಟಾರ್ಚ್ ತಗೊಂಡ್ ಬಂದು ಆನ್ ಮಾಡ್ತಾನೆ. ಯಾರಾದ್ರೂ ಹೆಲ್ಪ್ ಮಾಡ್ತಾರಾ ಅಂತ ಹಳ್ಳಿಯ ಕಡೆ ನಡ್ಕೊಂಡೇ ಹೋಗ್ತಾನೆ. ಹೋಗ್ತಿರುವಾಗ ಇದ್ದಕ್ಕಿದ್ದಂಗೆ ಅವನಿಗೆ ಗೆಜ್ಜೆ ಶಬ್ದ ಕೇಳಿಸತ್ತೆ. ರಮೇಶ್ ತಕ್ಷಣ ಗಾಬರಿಯಾಗಿ ನಿಂತು ಬಿಡ್ತಾನೆ. ಅವನು ತನ್ನ ಟಾರ್ಚಿಂದ ಎಲ್ಲ ಕಡೆ ಬೆಳಕು ಬಿಡ್ತಾನೆ. ಆದ್ರೆ ಅಲ್ಲಿ ಕಬ್ಬಿನ ಬೆಳೆ ಬಿಟ್ರೆ ಬೇರೆ ಏನೂ ಕಾಣಿಸೋದೇ ಇಲ್ಲ. ಯಾರಾದ್ರೂ ಇದೀರಾ? ಆಗೊಂದು ಜೋರಾದ ನಗುವಿನ ಶಬ್ದ ಪ್ರತಿಧ್ವನಿಸುತ್ತೆ. ತಕ್ಷಣನೇ ಒಂದು ಚಿಕ್ಕ ಮಗು ನಗ್ತಾ ಇರೋ ಶಬ್ದನೂ ಕೇಳಿಸತ್ತೆ. ರಮೇಶ್ಗೆ ಆಶ್ಚರ್ಯ ಆಗತ್ತೆ. ಯಾರಿದ್ದೀರಾ ಅಲ್ಲಿ? ಏನ್ ತಮಾಷೆ ಮಾಡ್ತಿದ್ದೀರಾ? ನೋಡಿ, ಇದು ಸರಿಯಲ್ಲ. ಆದ್ರೆ ಅವನಿಗೆ ಯಾವ ಉತ್ತರನೂ ಸಿಗಲಿಲ್ಲ. ರಮೇಶ್ ಉಸಿರಾಟ ಈಗ ಜೋರಾಗಿದೆ. ಅವನು ತನ್ನ ಲ್ಯಾಪ್ಟಾಪ್ ಬ್ಯಾಗನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೋತಾನೆ. ಇನ್ನೂ ಜೋರಾಗಿ ಮುಂದೆ ಹೋಗೋಕೆ ಶುರು ಮಾಡ್ತಾನೆ. ಆದ್ರೆ ಆ ನಗುವಿನ ಶಬ್ದಗಳು ಇನ್ನೂ ಜೋರಾಗಿ ಕೇಳಿಸುತ್ತೆ. ರಮೇಶ್ ನಡ್ಕೊಂಡು ಹಳ್ಳಿಯ ಹತ್ರ ಬರ್ತಾನೆ. ಅಲ್ಲಿ ಅವನಿಗೊಂದು ದೊಡ್ಡ ಮತ್ತೆ ತುಂಬಾ ಹಳೆಯದಾದ ಅರಳಿ ಮರ ಕಾಣಿಸುತ್ತೆ. ಅದರ ಬೇರುಗಳು ಬೆಳದಿಂಗಳಿನ ಬೆಳಕಲ್ಲಿ ಸ್ಕೆಲಿಟನ್ ಬೆರಳುಗಳ ರೀತಿ ಕಾಣಿಸ್ತಿರುತ್ತೆ. ಆಗ ರಮೇಶ್ ಟಾರ್ಚ್ ಇದ್ದಕ್ಕಿದ್ದ ಹಾಗೆ ಆಫ್ ಆಗುತ್ತೆ. ಅದರ ಬೆಳಕು ನಿಧಾನವಾಗಿ ಕಮ್ಮಿಯಾಗಿ ಪೂರ್ತಿಯಾಗಿ ಆಫ್ ಆಗೋಗುತ್ತೆ. ಸುತ್ತ ಎಲ್ಲ ಕಡೆ ಗಾಢವಾದ ಕತ್ತಲು ಕವಿದಿರುತ್ತೆ. ಅಯ್ಯಯ್ಯೋ, ಇದು ಇವಾಗ್ಲೇ ಹಾಳಾಗ್ಬೇಕಿತ್ತ? ರಮೇಶ್ ತನ್ನ ಜೇಬಿಂದ ಫೋನ್ ತೆಗಿತಾನೆ. ಫೋನ್ನ ಬ್ಯಾಟ್ರಿ ಬರೀ 2% ಉಳಿದಿರುತ್ತೆ. ಅವನು ತಕ್ಷಣ ಫೋನ್ನ ಫ್ಲಾಶ್ ಲೈಟ್ ಆನ್ ಮಾಡ್ತಾನೆ. ಟಾರ್ಚಿನ ಜೋರಾದ ಬೆಳಕು ಮರದ ತಳಭಾಗಕ್ಕೆ ಬಿದ್ದ ತಕ್ಷಣ ರಮೇಶ್ ಕಲ್ಲಿನ ಹಾಗೆ ಮರಗಟ್ಟಿ ನಿಂತು ಬಿಡ್ತಾನೆ.
ಯಾರು ಯಾರು ನೀವು? ಮರದ ಒಂದು ದಪ್ಪ ಕೊಂಬೆಯಿಂದ ಒಂದು ಹುಡುಗ ಉಲ್ಟಾ ನೇತಾಡ್ತಾ ಇದ್ದಾನೆ. ಅವನು ತನ್ನ ಮಂಡಿಯಿಂದ ನೇತಾಡ್ತಾ ಇದ್ದಾನೆ. ಮತ್ತವನ ಚರ್ಮ ಪೂರ್ತಿ ಬಿಳಿಯಾಗಿ ಬಿಟ್ಟಿದೆ. ಅವನ ಕಣ್ಣು ಪೂರ್ತಿ ಕೆಂಪಗಾಗಿ ಬಿಟ್ಟಿದೆ. ಅದರಲ್ಲಿ ಯಾವುದೇ ಹೊಳಪಿಲ್ಲ. ನೇರವಾಗಿ ಅವನ ಕೆಳಭಾಗಕ್ಕೆ ಮಟಿಯ ಒಂದು ಕಲ್ಲಿನ ಮೇಲೆ ತನ್ನ ಕೈ ನೋಡ್ತಾ ಕೂತಿದ್ದಾಳೆ. ಅವಳು ತನ್ನ ಕೈಯಲ್ಲಿದ್ದ ಹಳೆಯ ಗಾಜಿನ ಬಳೆಯ ಜೊತೆ ಆಟ ಆಡ್ತಾ ಇದ್ದಾಳೆ. ಆ ಗಾಜಿನ ಬಳೆಗಳ ಶಬ್ದ ಮೌನನ ಮುರಿತಾ ಇದೆ. ಓ ಸಿಟಿ ಬಾಬು, ಏನ್ ಹುಡುಕ್ತಿದೀಯಾ? ಅಣ್ಣ, ಅವರ ಹತ್ರ ಒಂದು ತಿಂಡಿ ಇದೆ. ನಂಗೆ ಆ ತಿಂಡಿ ಬೇಕು. ತಿಂಡಿನ? ಏನ್ ತಿಂಡಿ? ರಮೇಶ್ ಭಯದಿಂದ ಹಿಂದೆ ಹಿಂದೆ ಹೋಗ್ತಾನೆ. ಅವನ ಎದೆ ಬಡಿತ ತುಂಬಾ ಜೋರಾಗಿರುತ್ತೆ. ಅವನು ಅಲ್ಲಿಂದ ಓಡಿ ಹೋಗಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನ ಕಾಲು ನೆಲಕ್ಕೆ ಅಂಟಿಕೊಂಡ ಹಾಗಿರುತ್ತೆ. ಆಗ ಚಟಿಯ ತುಂಬಾ ಸುಲಭವಾಗಿ ಮರದಿಂದ ಕೆಳಗೆ ಧುಮುಕ್ತಾನೆ. ಮತ್ತೆ ಏನೂ ಸದ್ದು ಮಾಡದೆ ನೆಲದ ಮೇಲೆ ಬರ್ತಾನೆ. ಕಣ್ಣು ಬಿಡೋಷ್ಟ್ರಲ್ಲಿ ಅವನು ರಮೇಶ್ ಪಕ್ಕದಲ್ಲೇ ಬಂದು ನಿಂತಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ತುಂಬಾ ಜಾಸ್ತಿ ಚಳಿ ಆಗುತ್ತೆ. ಚಟಿಯ ತನ್ನ ಕೈ ಚಾಚಿ ರಮೇಶ್ ಹತ್ರ ಇದ್ದ ಲ್ಯಾಪ್ಟಾಪ್ ಬ್ಯಾಗ್ನ ಹ್ಯಾಂಡಲ್ ಹಿಡ್ಕೊಂಡ್ಬಿಡ್ತಾನೆ. ಅವನು ತನ್ನೆಲ್ಲಾ ಶಕ್ತಿ ಬಿಟ್ಟು ಅದನ್ನ ಜೋರಾಗಿ ಎಳಿತಾನೆ. ಒಂದೇ ಕ್ಷಣದಲ್ಲಿ ರಮೇಶ್ ಹೆಗಲಿನಿಂದ ಬ್ಯಾಗ್ ದೂರ ಹೋಗುತ್ತೆ. ಇಲ್ಲ, ಅಯ್ಯೋ ನನ್ನ ಲ್ಯಾಪ್ಟಾಪ್! ಚಟಿಯ ಆ ಬ್ಯಾಗನ್ನ ಮಟಿಯ ಹತ್ರ ಎಸ್ದು ಬಿಡ್ತಾನೆ. ಮಟಿಯ ಅದನ್ನ ಹಿಡ್ಕೋತಾಳೆ. ನಾನ್ ಕ್ಯಾಚ್ ಹಿಡ್ಕೊಂಡ್ಬಿಟ್ಟೆ. ಯಾರ್ ನೀವು? ಅದನ್ನು ವಾಪಸ್ ಕೊಡಿ. ಆ ಇಬ್ಬರು ಮಕ್ಕಳ ಆತ್ಮಗಳು ದಟ್ಟವಾದ ಹಿಮದಲ್ಲಿ ಮಾಯ ಆಗ್ಬಿಡ್ತಾರೆ. ಮತ್ತೆ ಹಿಂದೆ ಇದ್ದ ಕಬ್ಬಿನ ಜಮೀನಿನಲ್ಲಿ ಓಡಿ ಹೋಗ್ತಾರೆ. ಅವರ ನಗುವಿನ ಶಬ್ದ ಕಬ್ಬಿನ ಜಮೀನಿನ ಮೂಲೆ ಮೂಲೆಯಲ್ಲೂ ಕೇಳಿಸ್ತಾ ಇರುತ್ತೆ. ರಮೇಶ್ ಅಲ್ಲೇ ನಿಂತು ಬಿಡ್ತಾನೆ. ಅವನ ಮುಖದ ಮೇಲೆ ಆಳವಾದ ಭಯ ಇರುತ್ತೆ. ಯಾಕೆಂದ್ರೆ ಅವನು ತುಂಬಾ ಹೆದರ್ಕೊಂಡಿರ್ತಾನೆ. ಭೂತಕಾಲದ ಒಂದು ದೃಶ್ಯ ಎದುರಿಗೆ ಬರುತ್ತೆ. 1970ರ ದಶಕ. ಎಲ್ಲ ಕಡೆ ಜೋರಾಗಿ ಮಳೆ ಸುರಿತಾ ಇರುತ್ತೆ. ಮತ್ತೆ ಡಾಬಾ ತುಂಬಾ ಹೊಸದಾಗಿ ಕಾಣ್ತಿರುತ್ತೆ. ಹೊರಗೆ ಭೀಕರವಾದ ಬಿರುಗಾಳಿ ಎದ್ದಿರುತ್ತೆ. ಮಣ್ಣಿನ ರಸ್ತೆಯಲ್ಲಿ ನೀರಿನ ಪ್ರವಾಹ ಏರಿಕೆ ಆಗ್ತಾ ಇರುತ್ತೆ. ರಾಮು ಕಾಕ ಅಲ್ಲೇ ನಿಂತಿದ್ದಾನೆ. ಅವನೀಗ ಯುವಕನಂತೆ ಕಾಣ್ತಾ ಇದ್ದಾನೆ. ಅವನು ತುಂಬಾ ಅಸಹಾಯಕನಾಗಿ ಕಾಣ್ತಿದ್ದಾನೆ. ಆಗ ಅವನ ಹತ್ರ ಒಬ್ಬ ಹಳ್ಳಿಯವನು ಗಾಬರಿಯಿಂದ ಓಡ್ಕೊಂಡು ಬರ್ತಾನೆ. ಹೊಳೆ ತುಂಬಿದೆ, ಊರನ್ನ ಖಾಲಿ ಮಾಡಿ. ರಾಮು, ಓಡು! ರಘು, ಮಕ್ಕಳಲ್ಲಿ ಚಟಿಯಾ ಮಟಿಯಾ ಅವರು ಆ ಕಾಡಿನ ಮರದ ಹತ್ರ ಆಟ ಆಡ್ತಿದ್ರು. ನೀರಲ್ಲಿ ತುಂಬ ಹೋಗಿದೆ, ಅಲ್ಲಿಗೆ ಯಾರು ಹೋಗಕ್ಕಾಗಲ್ಲ. ಜೋರಾದ ಮಳೆಯ ಮಧ್ಯದಲ್ಲಿ ದೂರದಲ್ಲಿ ಆ ಅರಳಿ ಮರ ಕಾಣಿಸ್ತಿರುತ್ತೆ. ಪ್ರವಾಹದ ನೀರು ನಿಧಾನವಾಗಿ ಮರದ ತುದಿಯವರೆಗೆ ತಲುಪ್ತಾ ಇದೆ. ಇಬ್ಬರು ಚಿಕ್ಕ ಮಕ್ಕಳು ಆ ಮರದ ಮೇಲಿನ ತುದಿಯಲ್ಲಿರೋ ಕೊಂಬೆನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಅವರಿಬ್ಬರು ಅಮ್ಮನ್ನ ತುಂಬಾ ಜೋರಾಗಿ ಕೂಗ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾರೂ ಬರೋದಿಲ್ಲ. ನೋಡ್ತಿದ್ದ ಹಾಗೆ ಕಪ್ಪಾದ ದಟ್ಟವಾದ ನೀರು ಎಲ್ಲವನ್ನ ತನ್ನೊಳಗೆ ಸೇರಿಸ್ಕೊಂಡ್ಬಿಡುತ್ತೆ. ಮತ್ತೀಗ ಈ ಮಕ್ಕಳ ಪಾಸ್ಟ್ ಎಲ್ಲರ ಕಣ್ಣೆದುರಿಗೆ ಬರುತ್ತೆ. ರಮೇಶ್ ಗಾಬರಿಯಿಂದ ನಡುಗ್ತಾ ಎದ್ದು ನಿಂತ್ಕೋತಾನೆ. ಅವನ ಮನಸ್ಸಿನಲ್ಲಿ ಭಯ ಮತ್ತೆ ಅವನ ಕರಿಯರ್ನ ಕಾಪಾಡ್ಕೊಳ್ಳೋ ತವಕದ ಮಧ್ಯೆ ಒಂದು ಯುದ್ಧನೇ ಶುರುವಾಗುತ್ತೆ. ಆ ಲ್ಯಾಪ್ಟಾಪ್ ಅಲ್ಲಿ ಒಂದು ತುಂಬಾ ಮುಖ್ಯವಾದ ಪ್ರಾಜೆಕ್ಟ್ ಇರುತ್ತೆ. ಅದರ ಮೇಲೆ ಇವನ ಭವಿಷ್ಯ ನಿಂತಿರುತ್ತೆ. ಆ ಬ್ಯಾಗ್ ಏನಾದ್ರೂ ಮಿಸ್ ಆದ್ರೆ ಇವನ ವರ್ಷಗಳಗಟ್ಲೆ ಮಾಡಿದ ಶ್ರಮ ವ್ಯರ್ಥ ಆಗತ್ತೆ ಅಂತ ಅವನಿಗೆ ಗೊತ್ತು. ಭಯ ಇದ್ದಾಗ್ಲೂ ಅಷ್ಟು ಕತ್ತಲೆಯಲ್ಲಿ ಕಬ್ಬಿನ ಗದ್ದೆಯಲ್ಲಿ ಓಡ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಇಲ್ಲಿ ಕೇಳಿ, ಪ್ಲೀಸ್ ಆ ಬ್ಯಾಗ್ನ ಕೊಟ್ಬಿಡಿ. ಅದರಲ್ಲಿ ನಂಗೆ ಬೇಕಾಗಿರೋ ಕಾಗದಗಳಿದಾವೆ. ಅವನು ದಟ್ಟವಾದ ಕತ್ತಲೆಯ ಕಬ್ಬಿನ ಗದ್ದೆಯಲ್ಲಿ ಹೊರಟು ಹೋಗ್ತಾನೆ. ಆ ಮಕ್ಕಳ ಭಯಂಕರವಾದ ನಗು ಅವನು ಮಟಿಯ ಗೆಜ್ಜೆ ಶಬ್ದದ ಹಿಂದೆಲೆ ಆ ದಟ್ಟವಾದ ಮತ್ತು ಕತ್ತಲೆ ತುಂಬಿದ ಕಬ್ಬಿನ ಗದ್ದೆಯ ಮಧ್ಯ ಹೋಗ್ತಾನೆ. ಕಬ್ಬಿನ ಒಣಗಿದ ಎಲೆಗಳು ಅವನ ಮುಖ ಮತ್ತು ಕೈ ಮೇಲೆ ತರಚಿದ ಗಾಯ ಮಾಡುತ್ತೆ. ಪ್ರತಿಯೊಂದು ಹೆಜ್ಜೆ ಅವನನ್ನ ಇನ್ನೂ ಆಳವಾಗಿ ಎಳ್ಕೊಂಡು ಹೋಗ್ತಿರುತ್ತೆ. ಹಿಮ ಎಷ್ಟು ದಟ್ಟವಾಗಿದೆ ಅಂದ್ರೆ ಅವನಿಗೆ ತನ್ನದೇ ಉಸಿರಿನ ಶಬ್ದ ಕೇಳಿಸ್ತಿರುತ್ತೆ. ಆದ್ರೂ ಅವನು ಆ ಶಬ್ದಗಳ ಹಿಂದೆ ಓಡಿ ಹೋಗ್ತಿರ್ತಾನೆ. ಬಾಬು,
ನಮ್ಮನ್ನ ಹುಡುಕು. ನಮ್ಮನ್ನ ಯಾರು ಹುಡುಕ್ತಾರೋ ಅವರೇ ಗೆಲ್ತಾರೆ. ರಮೇಶ್ ಒಂದು ಮರದ ಬೇರಿಗೆ ಎಡವಿ ನೆಲದ ಮೇಲೆ ಬೀಳ್ತಾನೆ. ಅವನು ಏದುಸಿರಿಡ್ತಾ ಮೇಲೆದ್ದು ನೋಡ್ತಾನೆ. ಕಬ್ಬಿನ ಗದ್ದೆಯ ಮಧ್ಯದಲ್ಲಿ ಅವನಿಗೆ ದೂರದಲ್ಲಿ ಒಂದು ಖಾಲಿಯಾಗಿ ಜೀರ್ಣ ಪರಿಸ್ಥಿತಿಯಲ್ಲಿದ್ದ ಒಂದು ಕಲ್ಲಿನ ಕಟ್ಟಡ ಕಾಣಿಸುತ್ತೆ. ಕತ್ತಲು ಮತ್ತೆ ಹಿಮದ ನಡುವೆ ಆ ಕಟ್ಟಡ ಒಂದು ಹಳೆಯ ದೇವಸ್ಥಾನ ಅಥವಾ ಖಂಡರ ಹಾಗೆ ಕಾಣಿಸ್ತಿರುತ್ತೆ. ತುಂಬಾ ವರ್ಷಗಳಿಂದ ಅನಾಥವಾಗಿ ಬಿದ್ದಿದೆ. ಅವನು ಮೇಲೆದ್ದಿ ನೋಡಿದಾಗ ಒಂದು ತುಂಬಾ ಹಳೆಯ ಕಾಲದ ಮೇಲ್ಛಾವಣಿ ಇಲ್ಲದ ಶಿವಮಂದಿರ ಕಾಣಿಸುತ್ತೆ. ಕೆತ್ತನೆ ಹೊಂದಿರೋ ಕಲ್ಲಿನ ಕಂಬಗಳನ್ನ ಬಳ್ಳಿಗಳು ಸುತ್ತಕೊಂಡಿರತ್ತೆ. ರಮೇಶ್ ಕುಂಟುತ್ತಾ ಆ ದೇವಸ್ಥಾನದ ಹತ್ರ ಬರ್ತಾನೆ. ಅವನ ಫೋನಿನ ಫ್ಲಾಶ್ ಲೈಟ್ ಕೂಡ ಈಗ ಪೂರ್ತಿಯಾಗಿ ಆಫ್ ಆಗಿರುತ್ತೆ. ದೇವಸ್ಥಾನದ ಮೆಟ್ಟಿಲ ಮೇಲೆ ಚಟಿಯ ಮತ್ತೆ ಮಟಿಯ ಕೂತಿರ್ತಾರೆ. ಲ್ಯಾಪ್ಟಾಪ್ ಬ್ಯಾಗ್ ಪೂರ್ತಿಯಾಗಿ ಕಿತ್ತು ಹೋಗಿರುತ್ತೆ. ಮತ್ತದರೊಳಗಿದ್ದ ಫೈಲ್ಗಳು ಮತ್ತೆ ಪೇಪರ್ಗಳು ನೆಲದ ಮೇಲೆ ಎಲ್ಲಾ ಕಡೆ ಹರಡಿಕೊಂಡಿರುತ್ತೆ. ಮಟಿಯ ಹೇಗೋ ಮಾಡಿ ಲ್ಯಾಪ್ಟಾಪ್ ಆನ್ ಮಾಡಿದಾನೆ. ಅದರಿಂದ ಬರ್ತಿರೋ ಬೆಳಕು ಅವರಿಬ್ಬರ ಬಿಳಿ ಬಣ್ಣದ ಆತ್ಮದ ಮುಖಗಳನ್ನ ಇನ್ನೂ ಭಯಂಕರವಾಗಿ ಕಾಣಿಸ್ತಿದೆ. ಅವಳು ನಿಧಾನವಾಗಿ ಒಂದು ಬಟನ್ ಒತ್ತುತ್ತಾಳೆ ಮತ್ತೆ ಸ್ಕ್ರೀನ್ ಮೇಲೆ ಪ್ರೆಸೆಂಟೇಷನ್ ಸ್ಲೈಡ್ ಬದಲಾಗತ್ತೆ. ಅವರಿಬ್ಬರು ಆ ಬೆಳಕನ್ನ ನೋಡ್ತಾ ಇರ್ತಾರೆ. ಅವರ ಪಾಲಿಗೆ ಇದು ಒಂದು ಜಾದುವಿನ ಆಟ ಸಾಮಾನಾಗಿದೆ. ಜಾದೂ ಅಣ್ಣ, ಇಲ್ಲಿ ನೋಡು, ಇದು ತಾನಾಗ್ ತಾನೇ ಪೇಜ್ ತಿರುಗಿಸ್ಕೊಂಡಿದೆ. ಇದ್ರ ಒಳಗಡೆ ಬೆಳಕಿದೆ. ಇವನು ಸೂರ್ಯನ ಡಬ್ಬದೊಳಗಡೆ ತುಂಬ್ಕೊಂಡ್ ತಂದಿದ್ದಾನಾ? ರಮೇಶ್ ಅಂಗಳದ ಮೂಲೆಯಲ್ಲಿ ನಿಂತ್ಕೊಂಡು ಅವರನ್ನ ನೋಡ್ತಿದ್ದಾನೆ. ಅವನ ಕಣ್ಣಲ್ಲಿ ಈಗ್ಲೂ ತುಂಬಾ ಭಯ ಇದೆ ಮತ್ತವನು ಏದುಸಿರು ಬಿಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಅರ್ಥ ಆಗತ್ತೆ, ಅವರಿಬ್ರು ಇವನ ವಸ್ತುಗಳನ್ನ ದ್ವೇಷದಿಂದ ಅಥವಾ ಕೋಪದಿಂದ ಹಾಳು ಮಾಡ್ತಾ ಇಲ್ಲ. ಆದ್ರೆ ಯಾವುದೋ ಗೊತ್ತಿಲ್ಲದ ವಸ್ತುನ ಮೊದಲನೇ ಸಲ ನೋಡ್ತಿರೋ ಹಾಗೆ ಉತ್ಸಾಹದಿಂದ ಇದ್ದಾರೆ. ರಮೇಶ್ ತುಂಬಾ ಹುಷಾರಾಗಿ ಒಂದು ಹೆಜ್ಜೆ ಮುಂದೆ ಇಡ್ತಾನೆ. ಅವನು ತುಂಬಾ ಮಂದವಾದ ಸ್ವರದಿಂದ ಮಾತು ಶುರು ಮಾಡ್ತಾನೆ. ಅದು ಸೂರ್ಯ ಅಲ್ಲ ಮಗು, ಅದನ್ನ ಲ್ಯಾಪ್ಟಾಪ್ ಅಂತಾರೆ. ಚಟಿಯ ಒಂದೇ ಕ್ಷಣದಲ್ಲಿ ತಿರುಗಿ ನೋಡ್ತಾನೆ. ಅವನ ದೊಡ್ಡ ಕೆಂಪಾದ ಕಣ್ಣುಗಳು ರಮೇಶ್ನೇ ನೋಡ್ತಾ ಇರುತ್ತೆ. ನಮ್ಮನ್ನ ಮಗು ಅನ್ಬೇಡ, ನೀನೇನ್ ನಮ್ ತಂದೆ ಅಲ್ಲ. ಮಟಿಯ ಹೆದರ್ಕೊಂಡು ಚಟಿಯ ಹಿಂದೆ ಬಚ್ಚಿಟ್ಕೋತಾಳೆ. ಮತ್ತೊಂದು ನಕ್ಷೆಯನ್ನ ರಕ್ಷಣೆಯಂತೆ ಅವಳ ಮುಂದೆ ಹಿಡ್ಕೋತಾಳೆ. ಕ್ಷಮ್ಸು, ನನ್ನ ಹೆಸರು ರಮೇಶ್. ನಾನ್ ಬರೀ ನನ್ನ ಬ್ಯಾಗ್ ವಾಪಸ್ ತಗೊಂಡೋಗಕ್ ಬಂದೆ. ನಾನ್ ನಿನ್ ಜೊತೆ ಆಟಾಡ್ತೀನಿ, ಆದ್ರೆ ನನ್ನ ಬ್ಯಾಗ್ನ ನಂಗೆ ವಾಪಸ್ ಕೊಡಿ. ಇಬ್ಬರು ರಮೇಶ್ ಕಡೆ ಆಶ್ಚರ್ಯದಿಂದ ನೋಡ್ತಾರೆ. ನೀನ್ ನಿಜವಾಗ್ಲೂ ನಮ್ ಜೊತೆ ಆಟಾಡ್ತೀಯಾ? ಇಲ್ಲಿಗೆ ಯಾರೂ ಬರಲ್ಲ, ಎಲ್ಲ ಹೆದರ್ಕೊಂಡು ಓಡೋಟೋಗ್ತಾರೆ. ಎಲ್ರು ಹೇಳ್ತಾರೆ ನಾವು ಭೂತ ಅಂತ, ಪಿಶಾಚಿ ಅಂತ, ಆದ್ರೆ ನಾವಂತೂ ಕಾಯ್ತಾ ಇದೀವಿ. ಯಾರಿಗೋಸ್ಕರ ಕಾಯ್ತಿದ್ದೀರಾ? ಅಮ್ಮ ಹೇಳಿದ್ಲು ನೀರು ಕಮ್ಮಿ ಆದ್ಮೇಲೆ ನಾನ್ ನಿಮ್ ಹತ್ರ ಬರ್ತೀನಿ ಅಂತ. ಆದ್ರೆ ಆಮೇಲೆ ಅಮ್ಮ ಬರ್ಲೇ ಇಲ್ಲ. ಆದ್ರೆ ಯಾಕೆ? ನಿಮ್ಮಮ್ಮ ಎಲ್ಲಿದ್ದಾರೆ? ರಮೇಶ್ ಮನಸ್ಸಲ್ಲಿದ್ದ ಭಯ ಎಲ್ಲ ಈಗ ದುಃಖವಾಗಿ ಬದಲಾಗ್ಬಿಟ್ಟಿರುತ್ತೆ. ಅವನಿಗೆ ರಾಮು ಕಾಕ ಹೇಳಿದ ಮಾತು ನೆನಪಾಗತ್ತೆ. ಈ ಮಕ್ಕಳು ಕಳೆದ 50 ವರ್ಷಗಳಿಂದ ಮಕ್ಕಳಾಗೇ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ರಮೇಶ್ ತಣ್ಣಗಿನ ನೆಲದ ಮೇಲೆ ಮಕ್ಕಳ ಜೊತೆ ಕೂತ್ಕೊಂಡಿರ್ತಾನೆ. ಚಟಿಯ ಮತ್ತೆ ಮಟಿಯ ಅವನ ಪಕ್ಕದಲ್ಲೇ ಕೂತಿರ್ತಾರೆ. ಅವರಿಬ್ಬರು ಮಂತ್ರಮುಗ್ಧರಾಗಿ ನೋಡ್ತಾ ಇರ್ತಾರೆ. ರಮೇಶ್ ಲ್ಯಾಪ್ಟಾಪ್ನ ಕೀಬೋರ್ಡ್ ಮೇಲೆ ಕೈ ಆಡಿಸಿದಾಗ ಅವರಿಬ್ರು ಪೂರ್ತಿಯಾಗಿ ಮಂತ್ರಮುಗ್ಧರಾಗಿ ನೋಡ್ತಾ ಕೂತಿರ್ತಾರೆ. ಅವನೊಂದು ಸಾಮಾನ್ಯವಾದ ಪೇಂಟ್ ಅಪ್ಲಿಕೇಶನ್ ತೆಗಿತಾನೆ ಮತ್ತೆ ಅದರಲ್ಲಿ ಒಂದು ಚಿಕ್ಕದಾದ ಮನೆ ಮಾಡ್ತಾನೆ. ಇದಂತೂ ನಮ್ಮನೆ ರೀತಿನೇ ಇದೆ, ಆದ್ರೆ ನಮ್ಮನೆ ಛಾವಣಿ ಬಿದ್ದೋಗಿತ್ತು. ನೋಡು, ನಾನ್ ಛಾವಣಿ ಸರಿ ಮಾಡ್ದೆ ಅಲ್ವಾ? ಈಗ ನಿಮ್ಗೆ ಏನೂ ಕಷ್ಟ ಆಗಲ್ಲ. ಮಟಿಯ ಕೆಳಗೆ ನೋಡ್ತಾಳೆ. ಅವಳಿಗೆ ರಮೇಶ್ ಜೇಬಿಂದ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೆಳಗೆ ಬೀಳ್ತಿರೋದು ಕಾಣುತ್ತೆ. ಅವಳು ಆ ಹೊಳಿತಿದ್ದ ಪ್ಯಾಕೆಟ್ ಅನ್ನ ಕೈಗೆ ತಗೋತಾಳೆ ಮತ್ತದರ ಹೊಳಿತಿದ್ದ ರ್ಯಾಪರ್ನ ತುಂಬಾ ಗಮನ ಇಟ್ಟು ನೋಡ್ತಾಳೆ. ಇದೇನಿದು? ಇದನ್ನ ತಿನ್ಬೋದಾ? ಹಾ, ಬಿಸ್ಕೆಟ್ ಅದು. ನೀವ್ ಯಾವತ್ತಾದ್ರೂ ಸ್ವೀಟ್ನ ತಿಂದಿದ್ದೀರಾ? ಹ್ಞೂ, ಅಣ್ಣಂಗೆ ಸ್ವೀಟು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅಣ್ಣ? ಹೌದು, ನಮ್ಮಿಬ್ರಿಗೂ ಮತ್ತೆ ಅಮ್ಮಂಗೆ ಕೂಡ ತುಂಬಾ ಇಷ್ಟ ಇತ್ತು. ರಮೇಶ್ ಅವರನ್ನೇ ನೋಡ್ತಾನೆ.
ಅವನು ನಿಧಾನವಾಗಿ ಪ್ಯಾಕೆಟ್ ಓಪನ್ ಮಾಡಿ ಅವರಿಬ್ಬರಿಗೂ 2 ಬಿಸ್ಕೆಟ್ ಕೊಡ್ತಾನೆ. ಚಟಿಯಾ ಮತ್ತೆ ಮಟಿಯಾ ಹಿಂಜರಿಕೆಯಿಂದಾನೇ ಬಿಸ್ಕೆಟ್ನ ನೋಡ್ತಾರೆ. ದೆವ್ವಗಳು ಏನೂ ತಿನ್ನಲ್ಲ, ಆದ್ರೆ ಹಸುವಿನ ನೆನಪು ಇನ್ನೂ ಅವರಿಬ್ಬರ ಮನಸ್ಸಲ್ಲಿ ಹಾಗೇ ಇರುತ್ತೆ. ಚಟಿಯಾ ನಿಧಾನವಾಗಿ ಒಂದು ಬಿಸ್ಕೆಟ್ ಇಸ್ಕೋತಾನೆ. ಅದನ್ನ ತನ್ನ ಬಾಯಿ ಹತ್ರ ತಗೊಂಡು ಹೋಗ್ತಾನೆ. ಅವನದನ್ನ ತಿಂದ ತಕ್ಷಣ ಅವನ ಪೂರ್ತಿಯಾಗಿ ಕೆಂಪಾಗಿದ್ದ ಕಣ್ಣುಗಳು ನಿಧಾನವಾಗಿ ಬಿಳಿಯಾಗುತ್ತೆ. ಮತ್ತೊಬ್ಬ ಸಾಧಾರಣ ಹುಡುಗನಂತೆ ಕಣ್ಣುಗಳು ಹೊರಗೆ ಬರುತ್ತೆ. ಮಟಿಯಾ ಕೂಡ ಬಿಸ್ಕೆಟ್ ತಿಂತಾಳೆ. ಮತ್ತೆ ಅವಳಲ್ಲಿ ಆತ್ಮದ ಥಂಡಿಯಿಂದ ಒಂದು ಸಾಧಾರಣವಾದ ಮನುಷ್ಯರ ಹಾಗೆ ಬಿಸಿ ಆಗ್ತಾಳೆ. ಅದೊಂದು ಕ್ಷಣ ಮಾತ್ರದಲ್ಲಿ ಅವರಿಬ್ರು ಕಾಡಿನಲ್ಲಿ ಅಲೆದಾಡುವ ಆತ್ಮಗಳಲ್ಲ, ಬದಲಾಗಿ ಒಂದು ಹಳ್ಳಿಯ ಹಸಿದ ಮಕ್ಕಳ ಹಾಗೆ ಕಾಣ್ತಿದ್ದಾರೆ. ಅವರಿಗೆ ಇಷ್ಟವಾದ ವಸ್ತುನ ತಿಂತಾ ಇರೋ ಹಾಗೆ ಕಾಣ್ತಿದ್ದಾರೆ. ಅವರೆಲ್ಲ ಅಲ್ಲೇ ಕೂತ್ಕೊಂಡು ಆ ಸಮಾಧಾನವಾದ ಕ್ಷಣದ ಆನಂದವನ್ನ ಅನುಭವಿಸ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಆಕಾಶದಲ್ಲಿ ಬೆಳಕು ಮೂಡುತ್ತೆ. ಪಾಳು ಬಿದ್ದ ಕಟ್ಟಡದಲ್ಲಿ ಬೆಳಗಿನ ತಣ್ಣನೆ ಗಾಳಿ ಬೀಸುತ್ತೆ. ಚಟಿಯಾ ಎದ್ದು ನಿಂತ್ಕೊಂಡು ಆಕಾಶದ ಕಡೆ ನೋಡ್ತಾ ಇರ್ತಾನೆ. ಅವನ ಬದಲಾಗಿದ್ದ ಕಣ್ಣುಗಳು ಮತ್ತೆ ಅದೇ ಆತ್ಮದ ಕಣ್ಣುಗಳಾಗಿ ಬದಲಾಗಿದೆ, ಆದರೆ ಅವನ ಮುಖ ಶಾಂತವಾಗಿದೆ. ಬೆಳಿಗ್ಗೆ ಆಗ್ತಾ ಬಂತು, ಅಮ್ಮ ನಮ್ಮನ್ನ ಹುಡುಕ್ತಾ ಇರ್ಬೋದೇನೋ. ಅವನು ತುಂಬಾ ಆಶ್ಚರ್ಯಕರ ರೀತಿಯಲ್ಲಿ ರಮೇಶ್ನ ಫೈಲ್ಗಳನ್ನ ಹರಿದ ಬ್ಯಾಗಲ್ಲಿ ನಿಧಾನವಾಗಿ ಜೋಡಿಸ್ತಾ ಇರ್ತಾನೆ. ಆಮೇಲೆ ಆ ಬ್ಯಾಗನ್ನ ರಮೇಶ್ಗೆ ಕೊಡ್ತಾನೆ. ರಮೇಶ್ ಅಣ್ಣ, ನೀನು ತುಂಬಾ ಒಳ್ಳೆಯವನು, ನೀನು ಓಡ್ ಹೋಗ್ಬೇಡ. ಚಟಿಯಾ ರಮೇಶ್ ಹತ್ರ ಬಂದು ಅವನ ಕೈಗೆ ಅವನ ಬ್ಯಾಗನ್ನ ಕೊಡ್ತಾನೆ. ರಮೇಶ್ ತನ್ನ ಕಣ್ಣೀರನ್ನ ತಡ್ಕೊಂಡು ಬ್ಯಾಗನ್ನ ನಿಧಾನವಾಗಿ ಇಸ್ಕೋತಾನೆ. ನಾನ್ ನಾಳೆ ಮತ್ತೆ ಬರ್ತೀನಿ, ನಿಮ್ಗೋಸ್ಕರ ಇನ್ನಷ್ಟು ಬಿಸ್ಕೆಟ್ ತರ್ತೀನಿ. ಇಬ್ಬರು ಬೇಡ ಅಂತ ತಲೆ ಆಡಿಸ್ತಾರೆ. ಬೇಡ, ಈಗ ನಾವು ಹೋಗ್ಬೇಕು, ಆದ್ರೆ ನೀವು ಮುಂದಿನ ದಾರಿಲಿ ಹೋಗ್ಬೇಡಿ. ಯಾಕೆ? ನನ್ ಶಾರ್ಟ್ ಕಟ್ ಅಲ್ಲೇ ಇರೋದು. ನದಿ ಮೇಲಿದ್ದ ಸೇತುವೆ ಮುರಿದು ಹೋಗಿದೆ ಅಣ್ಣ. ನೀರು ತುಂಬಾ ಜೋರಾಗಿ ಹರಿಯುತ್ತೆ, ಮತ್ತೆ ನೀರು ತುಂಬಾ ತಣ್ಣಗಿರುತ್ತೆ. ನಿನ್ ಮಾತಿನ ಅರ್ಥ ಏನು? ನೀವು ಮುಂದೆ ಹೋಗಿ, ನಿಮಗೆ ಅರ್ಥ ಆಗುತ್ತೆ. ರಮೇಶ್ ಇನ್ನೇನಾದ್ರೂ ಕೇಳೋದಕ್ಕೂ ಮೊದ್ಲೇ ಸೂರ್ಯನ ಮೊದಲ ಕಿರಣ ಪಾಳು ಬಿದ್ದ ದೇವಸ್ಥಾನದ ಗೋಪುರವನ್ನ ತಗಲುತ್ತೆ. ಚಟಿಯಾ ಮತ್ತೆ ಮಟಿಯಾ ಹೊಳೆಯುವ ಧೂಳಿನಂತೆ ಬದಲಾಗ್ತಾರೆ, ಮತ್ತೆ ಹಗಲಿನ ಗಾಳಿಯಲ್ಲಿ ಹರಡಿ ಹೋಗ್ತಾರೆ. ಕಟ್ಟಡ ಇದ್ದಕ್ಕಿದ್ದ ಹಾಗೆ ಖಾಲಿ ಆಗ್ಬಿಡುತ್ತೆ. ಈಗಲ್ಲಿ ಕೇವಲ ಕಲ್ಲು, ಬಳ್ಳಿಗಳು ಮತ್ತೆ ಬೆಳಗಿನ ಹಕ್ಕಿಗಳ ಚಿಲಿಪಿಲಿ ಮಾತ್ರ ಕೇಳಿಸ್ತಿದೆ. ರಮೇಶ್ ಅಲ್ಲಿ ಸುಮ್ಮನೆ ನಿಂತಿರ್ತಾನೆ. ಇನ್ನೂ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಿನ್ನೆ ರಾತ್ರಿ ನಿಜವಾಗ್ಲೂ ನಡೆದಿದ್ದೇನು? ಸ್ವಲ್ಪ ಹೊತ್ತಾದ್ಮೇಲೆ ರಮೇಶ್ ತನ್ನ ಹರಿದ ಲ್ಯಾಪ್ಟಾಪ್ ಬ್ಯಾಗ್ ತಗೊಂಡು ಅದೇ ಮಣ್ಣಿನ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ಕವದಿದ್ದ ಮಂಜು ಈಗ ಪೂರ್ತಿಯಾಗಿ ಕರಗಿ ಹೋಗಿದೆ. ಅದರಿಂದ ಸುತ್ತಮುತ್ತಲಿನ ಹಸಿರಾದ ಪರಿಸರ ತುಂಬಾ ಸುಂದರವಾಗಿ ಕಾಣ್ತಿದೆ. ಅವನು ಸುಮಾರು 1 ಕಿಲೋಮೀಟರ್ ಮುಂದೆ ಹೋಗ್ತಾನೆ. ಮ್ಯಾಪ್ನಲ್ಲಿ ಅವನು ಹೋಗಿ ತಲುಪಬೇಕಾಗಿದ್ದ ಜಾಗಕ್ಕೆ ಒಂದು ಮಟ್ಟಕ್ಕೆ ಬಂದು ತಲುಪ್ತಾನೆ. ಅಲ್ಲಿ ತಲುಪಿದ ತಕ್ಷಣ ಅವನ ಕಾಲು ಒಂದು ಕ್ಷಣ ನಡುಗುತ್ತೆ. ಕೆಲವೇ ಹೆಜ್ಜೆಗಳು ಮುಂದೆ ಹೋದ್ರೆ ಮಣ್ಣಿನ ರಸ್ತೆ ಮುರಿದು ಹೋಗಿದೆ. ಒಂದು ಆಳವಾದ ನದಿಯ ಮೇಲೆ ಕಟ್ಟಿರಲಾದ ಕಲ್ಲಿನ ಮತ್ತು ಕಟ್ಟಿಗೆಯ ಸೇತುವೆ ಪೂರ್ತಿಯಾಗಿ ಮುರಿದು ಹೋಗಿದೆ. ಮತ್ತಲ್ಲೆಲ್ಲೂ ಎಚ್ಚರಿಕೆಯ ಬೋರ್ಡ್ ಕೂಡ ಇರಲಿಲ್ಲ. ರಮೇಶ್ ಏನಾದ್ರೂ ಹಿಂದಿನ ರಾತ್ರಿ ತನ್ನ ಕಾರನ್ನ ಈ ರೋಡಲ್ಲಿ ತಂದಿದ್ರೆ ನೇರವಾಗಿ ನದಿಗೆ ಬೀಳ್ತಾ ಇದ್ದ. ರಮೇಶ್ ಸೇತುವೆ ತುದಿಯಲ್ಲಿ ತನ್ನ ಮಂಡಿಯೂರಿ ಕೂತ್ಕೋತಾನೆ. ಅಲ್ಲಿ ಕೆಳಗೆ ರುದ್ರವಾಗಿ ಹರಿಯುತ್ತಿದ್ದ ನದಿಯನ್ನ ನೋಡ್ತಾನೆ. ಮತ್ತೆ ಹಿಂದೆ ಅರಳಿಮರ ಇದ್ದ ದಿಕ್ಕಿಗೆ ನೋಡ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೆ, ಚಟಿಯಾ ಮತ್ತೆ ಮಟಿಯಾ ಇಬ್ರು ಅವನಿಗೆ ಹಿಂಸೆ ಕೊಡೋದಕ್ಕೆ ಬ್ಯಾಗನ್ನ ಕದ್ದಿರಲಿಲ್ಲ. ಬದಲಾಗಿ ಅವನು ಈ ದಾರಿಯಲ್ಲಿ ಬರದ ಹಾಗೆ ತಡೆಯೋಕೆ ಹಾಗೆ ಮಾಡಿದ್ರು. ಕೆಲವು ದಿನಗಳ ನಂತರ ಬೆಳಗಿನ ಬಿಸಿಲು ಅಲ್ಲೆಲ್ಲ ಹರಡಿದೆ. ವಿಶಾಲವಾದ ಅರಳಿ ಮರದ ಕೆಳಗೆ ದಟ್ಟವಾದ ನೆರಳು ಹರಡಿದೆ. ಈಗದು ಒಂದು ಸಾಧಾರಣವಾದ ಹಳೆಯ ಮರದಂತಿದೆ. ರಮೇಶ್ ಆ ಮರದ ಹತ್ತಿರ ಬರ್ತಾನೆ. ಅದರ ಕೆಳಗೆ ಕಲ್ಲಿನ ಮೇಲಿದ್ದ ಒಣ ಎಲೆಗಳನ್ನ ಕ್ಲೀನ್ ಮಾಡ್ತಾನೆ. ಅವನು ನಿಧಾನವಾಗಿ ಬಿಸ್ಕೆಟ್ನ 2 ಪ್ಯಾಕೆಟ್ ಮತ್ತು ಒಂದು ಪ್ಲಾಸ್ಟಿಕ್ನ ಆಟದ ಕಾರನ್ನ ಮತ್ತೆ ಗಾಜಿನ ಬಳೆಗಳನ್ನ ಆ ಕಲ್ಲಿನ ಮೇಲೆ ಇಡ್ತಾನೆ. ಅವನು ತನ್ನ 2 ಕೈಗಳನ್ನ ಜೋಡಿಸ್ತಾನೆ. ತುಂಬಾ ಗೌರವದಿಂದ ತಲೆ ಬಗ್ಗಿಸ್ತಾನೆ. ಮತ್ತೆ ಪ್ರೀತಿಯಿಂದ ಅವರಿಬ್ಬರಿಗೂ ಖುಷಿಯಾಗಿರಿ ಅಂತ ಆಶೀರ್ವಾದ ಮಾಡ್ತಾನೆ. ಅವನಲ್ಲಿಂದ ಎದ್ದು
ಸಿಟಿಗೆ ಹೋಗೋದಕ್ಕೆ ದಾರಿಯ ಕಡೆ ಹೊರಡ್ತಾನೆ. ಅವನು ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ತಣ್ಣನೆಯ ಗಾಳಿ ಆ ಮರದ ಎಲೆಗಳನ್ನ ಸವರುತ್ತೆ. ಎಲ್ಲಾ ಶಬ್ದಗಳ ನಡುವೆ ಒಂದು ಮಂದವಾದ ಮತ್ತೆ ಮಧುರವಾದ ಬೆಳ್ಳಿಯ ಗೆಜ್ಜೆಯ ಶಬ್ದ ಕೂಡ ಕೇಳುತ್ತೆ. ಅದರ ಜೊತೆಗೆ 2 ಮಕ್ಕಳ ಮುಗ್ಧವಾದ ನಗು ಪ್ರತಿಧ್ವನಿಸ್ತಿರುತ್ತೆ. ಆದ್ರೆ ಅದೀಗ ಶಾಂತವಾಗಿದೆ. ರಾಮು ಕಾಕ ತನ್ನ ಢಾಬಾದಲ್ಲಿ ಸುಮ್ಮನೆ ಕೂತು ನಗ್ತಾ ಇದ್ದಾನೆ. ಮತ್ತದೇ ನಗುವಿನ ಜೊತೆ ಅವನು ನಿಧಾನವಾಗಿ ಗಾಳಿಯಲ್ಲಿ ಮಾಯ ಆಗೋಗ್ತಾನೆ.